ಹಾಯ್ ಇದು ಫ್ರೈಡೇ ಈವ್ನಿಂಗ್ ಮಿನಿ ಬ್ಲಾಗ್. ಇವತ್ತು ಲೇಕಮ್ಮ ಬ್ರೆಡ್ ಪಿಜ್ಜಾ ತಿನ್ಬೇಕು ಅನಿಸ್ತಿದೆ ಅಂತಿದ್ಲು. ಅದಕ್ಕೆ ಹೊರಗಡೆಯಿಂದ ಸಾಸ್ಗಳನ್ನೆಲ್ಲ ತಂದೇನು ಮಾಡೋದು ಬೇಡ, ಮನೇಲೇ ಹೆಲ್ದಿಯಾಗಿ ಸಾಸ್ನ ರೆಡಿ ಮಾಡಿಕೊಡೋಣ ಅಂತ ಮೊದಲು ಪಿಜ್ಜಾ ಸಾಸ್ ರೆಡಿ ಮಾಡ್ಕೊತಾ ಇದ್ದೀನಿ. ಇದನ್ನ ಮಾಡ್ಕೊಳ್ಳಿಕ್ಕೆ ಒಂದು 4 ಟೊಮೊಟೊ, 4 ಬ್ಯಾಡಗಿ ಮೆಣಸಿನ್ಕಾಯಿ ಚೆನ್ನಾಗಿ ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ನುಣ್ಣು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಕಡಾಯಿಗೆ ಎಣ್ಣೆ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ, ಈರುಳ್ಳಿ ಹಾಕಿ ಹುರ್ಕೊಂಡು ರುಬ್ಬಿರೋ ಟೊಮೊಟೊನ ಹಾಕಿ 5 ನಿಮಿಷ ಚೆನ್ನಾಗಿ ಬೇಯಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು, ಸಕ್ಕರೆ, ಪೆಪ್ಪರ್ ಪೌಡರ್ ಹಾಗೆ ಆರಿಗೇನೋ, ಚಿಲ್ಲಿ ಫ್ಲೇಕ್ಸ್ ಮತ್ತೆ ಟೊಮೊಟೊ ಸಾಸ್ನ ಹಾಕಿ ಚೆನ್ನಾಗಿ ಒಂದು 10 ನಿಮಿಷ ಬೇಯಿಸ್ಕೊಂಡು ಕೊನೆಯಲ್ಲಿ 1 ಸ್ಪೂನ್ ವಿನೆಗರ್ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಪಿಜ್ಜಾ ಸಾಸ್ ರೆಡಿ ಆಗುತ್ತೆ. ಇದನ್ನ ಒಂದು ವಾರ ಫ್ರಿಜ್ ಅಲ್ಲಿ ಸ್ಟೋರ್ ಮಾಡ್ಕೋಬಹುದು. ಇನ್ನು ಎಗ್ ಮಯೋನೀಸ್ ಮಾಡ್ಕೊಳ್ಳಿಕ್ಕೆ 2 ಮೊಟ್ಟೆ, 3 ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು, ಪೆಪ್ಪರ್ ಪೌಡರ್, ಸಕ್ಕರೆ, ವಿನೆಗರ್ ಹಾಗೆ ಆಯಿಲ್, ಸ್ವಲ್ಪ ನೀರ್ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡ್ರೆ ಮಯೋನೀಸ್ ಕೂಡ ರೆಡಿ ಆಯ್ತು. ಇನ್ ಬ್ರೆಡ್ ಪಿಜ್ಜಾ ಅಲ್ವಾ, ಹಾಗಾಗಿ ವೀಟ್ ಬ್ರೆಡ್ ನ ತಗೊಂಡಿದ್ದೀನಿ. ಮೊದಲೊಂದು ಬಟರ್ ಪೇಪರ್ ಇಟ್ಟು ಅದ್ರ ಮೇಲೆ ಬ್ರೆಡ್ ಪೀಸ್ ನ ಇಟ್ಬಿಟ್ಟು 1 ಸ್ಪೂನ್ ಪಿಜ್ಜಾ ಸಾಸ್ ನ ಹಾಕೊಂಡಿದ್ದೀನಿ. ಇವಾಗ ಚೀಸು, ಆರಿಗೇನೋ, ಚಿಲ್ಲಿ ಫ್ಲೇಕ್ಸ್ ನ ಹಾಕಿ ಮತ್ತೆ ಬ್ರೆಡ್ ನ ಇಟ್ಟು ಅದ್ರ ಮೇಲೆ ಮತ್ತೆ ಪಿಜ್ಜಾ ಸಾಸ್ ಹಾಗೆ ಮಯೋನೀಸ್ ನ ಹಾಕೊಂಡು ಈರುಳ್ಳಿ, ಕ್ಯಾಪ್ಸಿಕಮ್, ಪನ್ನೀರ್ ಹಾಗೆ ಕಾರ್ನ್ ಎಲ್ಲ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ಪೈಸಿ ಆಗಬೇಕು ಅಂದ್ರೆ ಇವಾಗ ಮತ್ತೆ ಚಿಲ್ಲಿ ಫ್ಲೇಕ್ಸ್ ಹಾಕೊಳ್ಬಹುದು. ಹಾಗೆ ನಾನು ಚೀಸ್ನು ಕೂಡ ತುರ್ದು ಹಾಕೊಂಡಿದ್ದೀನಿ. ಇವಾಗ ಏರ್ ಫ್ರೈಯರ್ ಅಲ್ಲಿ ಫ್ರೈ ಮಾಡ್ಕೊಂಡ್ರೆ ಇದು ರೆಡಿ ಆಗುತ್ತೆ. ನಾವು ತವಾ ಮೇಲೆ ಕೂಡ ಮಾಡ್ಬೋದು. ತುಂಬಾನೇ ರುಚಿಯಾಗಿ ಬಂದಿತ್ತು. ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಯ್ತು. ನೀವು ಕೂಡ ಟ್ರೈ ಮಾಡಿ ನೋಡಿ.